ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಶಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ. ಓಕೆ, ಇವತ್ತು ನಾನು ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಇವತ್ತಿನ ರೆಸಿಪಿ ಹೇಗಾಗೈತೆ ಅಂತ ಹೇಳಿ. ಹಾಗಿದ್ರೆ ಬನ್ನಿ ವೆಜಿಟೇಬಲ್ ಪಲಾವ್ ಮಾಡಕ್ಕೆ ಏನೇನು ಬೇಕಂತೇಳಿ ನೋಡೋಣ. ಇದು ತುಂಬಾ ಈಸಿ ಕೂಡ, ಹಾಗೆ ಮಕ್ಕಳಿಗೂ ಬೆಳಿಗ್ಗೆ ಸ್ಕೂಲಿಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು, ಮತ್ತೆ ಆಫೀಸ್ಗೆ ಹೋಗ್ತಿರ್ತಾರಲ್ಲ ಅವ್ರಿಗೂ ಕೂಡ ಬೇಗ ಬೇಗ ಬ್ರೇಕ್ಫಾಸ್ಟ್ ಆಗ್ತೈತಿ. ಹಾಗೆ ಬೆಳಿಗ್ಗೆನೂ ನಾಷ್ಟಕ್ಕೂ ಇದೇ ಮಾಡ್ಬೋದು, ಹಾಗೆ ಮಧ್ಯಾಹ್ನ ಊಟಕ್ಕೂ ಆಗೋ ಹಾಗೆ ಮಾಡ್ಬೋದು. ಯಾಕಂದರೆ ರೈಸ್ ಐಟಮ್ ಅಲ್ಲ, ಎಷ್ಟು ತಿಂದರೂ ಬೇಡ ಅನ್ಸಂಗಿಲ್ಲ. ಓಕೆ, ಈಗ ವೆಜಿಟೇಬಲ್ ಪಲಾವ್ ಮಾಡಕ್ಕೆ ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡಕ್ಕಂತೇಳಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಹಂಗೆ ಇಲ್ಲಿ ಹಸಿ ಬಟಾಣಿ ತೊಗೊಂಡೀನಿ. ನಿಮಗೆ ಬೇಕಂದರೆ ಒಣ ಬಟಾಣಿನ ನೆನೆ ಇಟ್ಟು ತೊಗೋಬೋದು. ಹಾಗೆ ಇಲ್ಲಿ ಕ್ಯಾರೆಟ್ ತೊಗೊಂಡೀನಿ, ಒಂದು ಕ್ಯಾರೆಟ್ ತೊಗೊಂಡೀನಿ. ಹಾಗೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೀನಿ, ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ, ಹಾಗೆ ಒಂದು ಟೊಮ್ಯಾಟೊ ಮತ್ತು ಕರಿಬೇವು, ಹಾಗೆ ಪಲಾವ್ ಎಲೆ. ಹಾಗೆ ಇಲ್ಲಿ ಮಿಕ್ಸ್ ಮಾಡಕ್ಕಂತೇಳಿ ಕೊತ್ತಂಬರಿ ಮತ್ತು ಏಲಕ್ಕಿ, ಲವಂಗ, ಮೆಣಸಿನ್ಕಾಳು ಸ್ವಲ್ಪ ತೊಗೊಂಡಿನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಈಗ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಂದು ಬೌಲ್ ಒಳಗೆ ಅಕ್ಕಿ ತೊಗೊಂಡಿಟ್ಕೊಂಡೀನಿ. ಇದು ಮಿಕ್ಸಿ ಮಾಡ್ಕೊಂಡಾಯ್ತು. ಓಕೆ, ನಾನೀಗ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕೋತೀನಿ. ನಿಮಗೆ ಬೇಕಂದರೆ ನೀವು ತುಪ್ಪನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು, ಯಾಕಂದರೆ ಇನ್ನೂ ಸ್ಮೆಲ್ ಚೆನ್ನಾಗಿ ಬರ್ತೈತಿ. ನಾನಿಲ್ಲೇ ತುಪ್ಪ ಮಿಕ್ಸ್ ಮಾಡಿಲ್ಲ. ಈಗ ಇದು ಸರಿಯಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು, ಹಾಗೆ ಪಲಾವ್ ಎಲೆ, ಹಾಗೆ ಈರುಳ್ಳಿ, ಸೊ ಇದೆಲ್ಲ ಹಸಿ ಬಟಾಣಿ ಇದೆಲ್ಲ ಈಗ ಮಿಕ್ಸಿ ಮಾಡಿ ಈಗ ಇದು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಿಮಗೆ ಬೇಕಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಈಗ ಅಕ್ಕಿ ಹಾಕಬೇಕು. ಓಕೆ, ಇದನ್ನು ಈಗ ಸರಿಯಾಗಿ ಕೈಯಾಡಿ ನೀರು ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ ಇಡಬೇಕು. ಈಗ ನೀರು ಹಾಕಬೇಕು. ನೀರು ನೀವು ರೈಸ್ ಎಷ್ಟು ಇಟ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಓಕೆ, ಈಗ ಬಿಸಿ ಬಿಸಿ ಪಲಾವ್ ರೆಡಿ ಆಯ್ತು ನೋಡ್ರಿ. ಈಗ ಇದನ್ನು ಈಗ ಒಂದು ಪ್ಲೇಟಿಗೆ ತೆಗಿಯಾಕತ್ತೀನಿ. ನೀವು ಇದ್ರ ಜೊತೆ ಮೊಸರು ಬಜ್ಜಿ ಇಲ್ಲಪ್ಪ ಅಂತಂದರೆ ಬರೀ ಮೊಸರಾದ್ರೂ ನಡಿತೈತಿ. ನೀವು ನಿಮ್ಮ ಮನೆಯೊಳಗೆ ಇದೇ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತೈತಿ, ಹಾಗೆ ತುಂಬ ಈಸಿ ಕೂಡ. ಓಕೆ, ಮುಂದೆ ಮತ್ತೆ ಸಿಗೋಣ ಇದೇ ಥರ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ, ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.